ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಷ್ಮಾ ವರ್ಲ್ಡ್. ಫ್ರೆಂಡ್ಸ್, ಇವತ್ತು ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಸಣ್ಣ ಪಾತ್ರೆ ಇಟ್ಕೊಳ್ಳಿ. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ, ಹಾಗಾಗಿ 2-3 ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ತುಪ್ಪದಲ್ಲಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಕೇಸರಿ ಬಾತು. ಹಾಗಾಗಿ ತುಪ್ಪ ಕಾಯ್ದ ನಂತರ ನೀವು ಗೋಡಂಬಿನ ಹಾಕ್ಕೊಳ್ಳಿ. ಗೋಡಂಬಿ ಮತ್ತು ದ್ರಾಕ್ಷಿನ ಚೆನ್ನಾಗಿ ಕರ್ಕೊಳ್ಳಿ. ಫ್ರೆಂಡ್ಸ್, ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, 4-5 ನಾನು ಗೋಡಂಬಿ ತೊಗೊಂಡಿದ್ದೀನಿ, ದ್ರಾಕ್ಷಿ ತೊಗೊಂಡಿಲ್ಲ. ಯಾಕಂದರೆ ನಮ್ಮನೆ ಸ್ವಲ್ಪ ದ್ರಾಕ್ಷಿ ತಿನ್ನೋರು ಕಮ್ಮಿ ಇದ್ದಾರೆ. ಹಾಗಾಗಿ ನೋಡಿ, ಚೆನ್ನಾಗೆ ನೀವು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ನೀವು ಕೊನೆಯಲ್ಲಿ ಹಾಕ್ಕೊಬೇಕಾಗುತ್ತೆ. ಇದಾದ ನಂತರ 2 ಲವಂಗ ಹಾಕ್ಕೊಳ್ಳಿ ಈ ತುಪ್ಪದಲ್ಲೇ. ಅದಾದ ನಂತರ 1 ಗ್ಲಾಸ್ ನಾನು ರವೆ ತೊಗೊತಾ ಇದ್ದೀನಿ. ರವೆ ಕೂಡ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗೆ ಸ್ವಲ್ಪ 2-3 ನಿಮಿಷ ಹುರ್ಕೋಬೇಕಾಗುತ್ತೆ. ನೋಡಿ, ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನೀಟಾಗಿ ಹುರ್ಕೊಳ್ಳಿ. ಕೇಸರಿ ಬಾತ್ ಮಾಡೋದು ತುಂಬಾ ಈಸಿಯಾಗಿದೆ, ಕ್ವಿಕ್ಕಾಗೂ ಕೂಡ. ಗೆಸ್ಟ್ಗಳು ಬಂದರೆ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಈ ರೀತಿ ಚೆನ್ನಾಗೆ ಹುರ್ಕೊಂಡಾಗಿದೆ. ಇವಾಗ ನಾನು 1 ಗ್ಲಾಸು ಚಿರೋಟಿ ರವೆ ಬಳಸಿದ್ದೀನಿ, ಹಾಗಾಗಿ 2 ಗ್ಲಾಸು ನೀರು ಹಾಕ್ಕೊತೀನಿ. ನೋಡಿ, ಈ ಗ್ಲಾಸಲ್ಲಿ ತೊಗೊಂಡಿದ್ದೆ ನಾನು. ಹಾಗಾಗಿ 1 ಗ್ಲಾಸ್ಗೆ 2 ಗ್ಲಾಸು ನೀರು ಹಾಕ್ಕೊಂಡು ನೀಟಾಗಿ ರವೆ ಎಲ್ಲ ಮುಳುಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನೀವು ಕಲರ್ಗೆ ಬೇಕಿದ್ರೆ ಕೇಸರಿ ಕಲರ್ನ ಇವಾಗ ಸ್ವಲ್ಪ ಹಾಕ್ಕೊಳ್ಳಿ. ಫ್ರೆಂಡ್ಸ್, ನೀವು ಮ್ಯಾಂಗೋ ಕೂಡ ಹಾಕೊಬೋದು, ಇಲ್ಲಾಂದರೆ ಅನಾನಸ್ನ ಸಣ್ಣ ಕಟ್ ಮಾಡಿ ಕೂಡ ಫ್ಲೇವರ್ಗೆ ಹಾಕೊಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಮ್ಯಾಂಗೋ ಕೂಡ ಬಳಸ್ತಾ ಇಲ್ಲ, ಅನಾನಸ್ ಕೂಡ ಬಳಸ್ತಾ ಇಲ್ಲ, ಯಾಕೆಂದರೆ ನಾನು ಪ್ಲೈನ್ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಹಾಗಾಗಿ ನೋಡಿ, ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಆಲ್ರೆಡಿ 2-3 ನಿಮಿಷಕ್ಕೆ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ಬೆಂದುಬಿಡುತ್ತೆ, ರವೆ ಬೆಂದಿದೆ. ನೋಡಿ, ಇವಾಗ ಸ್ವಲ್ಪ ನಾವು 1 ಗ್ಲಾಸು ರವೆ ತೊಗೊಂಡಿದ್ವಲ್ಲ, ಹಾಗಾಗಿ 2 ಗ್ಲಾಸು ಸಕ್ಕರೆ ಹಾಕಬೇಕಾಗುತ್ತೆ. ಸ್ವೀಟು ಜಾಸ್ತಿ ಬೇಕಾಗುತ್ತೆ. ನೋಡಿ, ಶುಗರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಬೇಗನೆ ಆಗ್ತಾಯಿದೆ, ಕಲರು ಚೆನ್ನಾಗಿ ಬಂದಿದೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಸ್ವಲ್ಪ ಇವಾಗ 2-3 ಸ್ಪೂನ್ ಮತ್ತೆ ತುಪ್ಪ ಹಾಕ್ಕೊಳ್ಳಿ. ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಫ್ರೆಂಡ್ಸ್, ನೀವು ಜಸ್ಟ್ ಕರೆದಿಟ್ಕೊಂಡಿರೋ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ಕೊಂಡು ಮತ್ತು 2-3 ಏಲಕ್ಕಿ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಮುಗೀತು. ಸೂಪರಾಗಿರುವಂತಹ ಕೇಸರಿ ಬಾತ್ ಫ್ರೆಂಡ್ಸ್. ನೋಡಿ, ಎಲ್ಲ ಹಾಕ್ಕೊಂಡೆ ನಾನು ಇವಾಗ ಕರೆದಿಟ್ಕೊಂಡಿರೋದು ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಪುಡಿ ಎಲ್ಲ ಹಾಕ್ಕೊಂಡು 2 ನಿಮಿಷ ಬಿಡ್ತೀನಿ. ನೋಡಿ, ಇವಾಗ ಓಪನ್ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಭಾಳ ಚೆನ್ನಾಗಿ ಬಂದಿದೆ. ಜಸ್ಟ್ ನಾನು ಬಿಸಿಲೇ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಬಿಸಿಲೇನು ಸರ್ವ್ ಮಾಡಬೇಡಿ, 5 ನಿಮಿಷ ಇಡಿ, ಆರಕ್ಕೆ ಬಿಡಿ. ನಾನು ವೀಡಿಯೋ ಮಾಡಬೇಕಲ್ಲ, ಹಾಗಾಗಿ ಬೇಗ ಸರ್ವ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಇದು 5 ನಿಮಿಷ ಬಿಟ್ಟರೆ ಚೆನ್ನಾಗೆ ಸ್ವಲ್ಪ ಲೈಟಾಗಿ ತಣ್ಣಗಾಗಬೇಕು. ಭಾಳ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಸಾಫ್ಟಾಗೂ ಬಂದಿದೆ. ಜಸ್ಟ್ ಇನ್ನು ಸರ್ವಿಂಗ್ ಬೌಲ್ ತೊಗೊಂಡು ಸರ್ವ್ ಮಾಡ್ಕೊಂಡು ತಿಂತಾ ಇರೋದೆ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಬಂದಿದೆ, ಕಲರು ಬಂದಿದೆ, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.